ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಸಾವಿತ್ರಿ ಡೈಲಿ ಬ್ಲಾಗ್ಸ್ ಅಂತ. ಸೊ ಇವಾಗಂತೂ ಡೈಲಿ ಬ್ಲಾಗ್ಸ್ ಮಾಡಕ್ಕೆ ಆಗ್ತಾ ಇಲ್ಲ. ಆಲ್ರೆಡಿ ನಿಮ್ಗೆ ಗೊತ್ತಿರಬಹುದು, ನಾನೊಂದು ಕ್ಲಾತಿಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅದಕ್ಕೂ ಸ್ವಲ್ಪ ಎಫರ್ಟ್ ಹಾಕಿ ಟೈಮ್ ಕೊಡ್ತಾ ಇದ್ದೀನಿ. ಸೊ ಒನ್ ಡೇ ಆ ವಿಡಿಯೋ ಹಾಕಿದ್ರೆ ಒನ್ ಡೇ ಡೈಲಿ ಬ್ಲಾಗ್ಸ್ ಅಲ್ಲಿ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಸೊ ಹಾಗಾಗಿ ಡೈಲಿ ರೆಗ್ಯುಲರ್ ಆಗಿ ವಿಡಿಯೋ ಮಾಡಕ್ ಆಗ್ತಾ ಇಲ್ಲ. ಅಂಡ್ ರೆಗ್ಯುಲರ್ ಆಗಿ ಡೈಲಿ ಬ್ಲಾಗ್ಸ್ ಅಲ್ಲಿ ನಾನು ಬ್ಯೂಟಿ ಟಿಪ್ಸ್ ಆಡ್ ಮಾಡೋಣ ಅನ್ಕೊಂಡಿದ್ದೆ. ಆಲ್ರೆಡಿ 2 ಮಂತ್ಸ್ ಆಯ್ತು ಯಾವುದೇ ಬ್ಯೂಟಿ ಟಿಪ್ಸ್ ಮಾಡಕ್ಕೆ ಆಗಿರ್ಲಿಲ್ಲ. ಸೊ ಇವತ್ತು ಫ್ರೀ ಮಾಡ್ಕೊಂಡು ಮಾಡೋಣ ಅನ್ಕೊಂಡೆ. ಈ ವಿಂಟರ್ ಸೀಸನ್ಗಂತೂ ತುಂಬಾ ಸ್ಕಿನ್ ಡ್ರೈ ಆಗ್ಬಿಟ್ಟಿದೆ. ಸೊ ನನ್ಗೂ ಕೇರ್ ಮಾಡ್ಕೊಂಡ್ರಾಯ್ತು, ಹಾಗೆ ಒಂದು ವಿಡಿಯೋ ಮಾಡಿ ಹಾಕೋಣ ಅನ್ಕೊಂಡಿದೀನಿ. ಸೊ ಈ ವಿಡಿಯೋದಲ್ಲಿ ನಾನು ವಿಂಟರ್ ಸೀಸನ್ ಅಲ್ಲಿ ಯಾವ ರೀತಿ ಸ್ಕಿನ್ ಕೇರ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ನಿಮ್ಗೂ ಯೂಸ್ಫುಲ್ ಆದ್ರೆ ಇದೇ ರೀತಿ ಟ್ರೈ ಮಾಡಿ. ಜಸ್ಟ್ ವಿಡಿಯೋ ನೋಡಿ ವಿಡಿಯೋ ಹೇಗೆ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಮತ್ತೆ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ. ಇಂದು ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದಾಗ ಇದು ಮೈಕ್ ಯೂಸ್ ಮಾಡ್ತಾ ಇರ್ಲಿಲ್ಲ. ಸೊ ಓನ್ ವಾಯ್ಸ್ ಆಗಿ ಮಾಡ್ತಾ ಇದ್ದೆ. ನಂದು ಮೊದ್ಲೇ ಚಿಕ್ಕ ವಯಸ್ಸು, ಅಂದ್ರೆ ತುಂಬಾ ಸ್ಲೋ ಆಗಿ ಮಾತಾಡ್ತೀನಿ. ಅಂಡ್ ಮೈಕ್ ಇಲ್ಲದೆ ಇದ್ರೆ ಇನ್ನೂ ಸ್ಲೋ ಆಗಿ ಇರುತ್ತೆ. ಡೈಲಿ ಬ್ಲಾಗ್ಸ್ ಕರೆಕ್ಟ್ ಆಗಿ ಕೇಳಿಸಲ್ಲ ಅಂತ ನಮ್ಮ ಅಕ್ಕ ಹೇಳ್ತಾ ಇದ್ರು. ಸೊ ಹಾಗಾಗಿ ಮೈಕ್ ತಗೊಂಡಿದ್ದೀನಿ. ಅಂಡ್ ಸ್ಟ್ಯಾಂಡ್ ಕೂಡ ತಗೊಂಡಿದ್ದೀನಿ. ಇವಾಗ ಫೋನ್ ಇಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನು ಎಲ್ಲಾನು ಆನ್ಲೈನ್ ಅಲ್ಲೇ ಪರ್ಚೇಸ್ ಮಾಡಿರೋದು, ಮೀಶೋದಲ್ಲೇನೆ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಲಿಂಕ್ ಕೂಡ ಕಳಿಸ್ತೀನಿ. ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಾನು ಇವತ್ತಿನ ಪ್ಯಾಕಿಗೆ ನಾನು ಒಂದು ಬ್ರೂ ಕಾಪಿನ ಯೂಸ್ ಮಾಡ್ತಾ ಇದ್ದೀನಿ, 2 rupees. ಇಲ್ಲ ನೀವು ಸ್ವಲ್ಪ ಫೇಸಿಗೆ ಮಾತ್ರ ಅಂದ್ರೆ ಸ್ವಲ್ಪ ಅರ್ಧನ ಯೂಸ್ ಮಾಡ್ಕೋಬಹುದು. ಒಂದು ಖಾಲಿ ಬೌಲ್ ನ ತಗೊಂಡಿದ್ದೀನಿ. ಬ್ರೂ ಕಾಪಿನ ಹಾಕಿ ಸಾಕು ಅನ್ಸುತ್ತೆ ಎಷ್ಟು. ಸೊ ನಾನು ಫೇಸಿಗೆ ಮಾತ್ರ ಅಪ್ಲೈ ಮಾಡ್ತಾ ಇದ್ದೀನಿ. ನೆಕ್ಕು ಮತ್ತೆ ಹ್ಯಾಂಡಿಗೆ ಕೂಡ ಅಪ್ಲೈ ಮಾಡ್ಬೋದು, ಅಂದ್ರೆ ಫುಲ್ ಪ್ಯಾಕ್ ಕೂಡ ಹಾಕ್ಬೋದು. ಸೊ ನಾನು ಫುಲ್ ಪ್ಯಾಕೆ ಹಾಕ್ಬಿಡ್ತೀನಿ. ಏನ್ ಜಾಸ್ತಿ ಇಲ್ಲ, ಇದು 2 rupees ಇಷ್ಟೇ ಇರುತ್ತೆ. ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹನಿನ ಯೂಸ್ ಮಾಡ್ಬೇಕು, ಯಾವ್ದಾದ್ರು ಕಂಪ್ನಿದಿರ್ಬೋದು. ಸೊ ಹನಿ ಯೂಸ್ ಮಾಡೋದ್ರಿಂದ ಆಯಿಲಿ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ. ಇವಾಗ ವಿಂಟರ್ ಸೀಸನ್ ಇರೋದ್ರಿಂದ ಸೊ ಡ್ರೈ ಆಗಿರುತ್ತೆ ಸ್ಕಿನ್. ಸೊ ಹಾಗಾಗಿ ಅರ್ಧ ಸ್ಪೂನ್ ಮಾತ್ರನೇ ಆಯಿಲಿ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ. ಅಂಡ್ ಬ್ರೂ ಕಾಫಿ ಪೌಡರ್, ಹನಿ, ಹಾಗೆ ರಾ ಮಿಲ್ಕ್, ನಂದಿನಿ ಮಿಲ್ಕ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಮನೇಲಿ ಯಾವ್ದಿರುತ್ತೋ ಅದು. ಎಷ್ಟು ಅಂದ್ರೆ ನಮ್ಗೆ ಇದು ಒಂದ್ ಅಳತೆ ಹದವಾಗಿ ಬರಬೇಕು, ಅಷ್ಟು ಮಾತ್ರ ಹಾಕಿ, ಜಾಸ್ತಿ ಹಾಕ್ಬಾರ್ದು. ಇದೆಲ್ಲಾನು 3 ಮಿಕ್ಸ್ ಮಾಡಿ ಒಂದು ಕ್ರೀಮಿ ಟೈಪ್ ಬರ್ಬೇಕದು. ಸೊ ಈ ತರ ಬಂತು ನೋಡಿ. ಇದನ್ನ ನಾವು ಫೇಸ್ಗೆ ಅಪ್ಲೈ ಮಾಡ್ಬೇಕು. ಸೊ ನಾನು ಫೇಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಫೇಸ್ಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಯಾವುದೇ ರೀತಿ ಕ್ರೀಮ್ ಹಾಕಿದ್ರೆ ವಾಶ್ ಮಾಡಬೇಕು. ನಾನು ಆಲ್ರೆಡಿ ವಾಶ್ ಮಾಡಿದ್ದೆ, ಯಾವುದೇ ರೀತಿ ಮೇಕಪ್ ಇರ್ಲಿಲ್ಲ. ಕಂಪ್ಲೀಟ್ ಆಗಿ ಈ ತರ ಅಪ್ಲೈ ಮಾಡಿ, ಈ ತರ ಮಾಯಿಶ್ಚರ್ ಮಾಡ್ಕೊಂಡು ಹೋಗ್ಬೇಕು. ನಾನು ಜಸ್ಟ್ ಒಂದು ಪ್ಯಾಕ್ ಯೂಸ್ ಮಾಡಿದ್ದೀನಿ ಅಷ್ಟೇನೆ. ಸೊ ಫೇಸ್ಗೆ ನೆಕ್ಕಿಗೆ ಕರೆಕ್ಟ್ ಆಗುತ್ತೆ ಇದು. ನೀವು ಹ್ಯಾಂಡ್ ಸೊ ಕಾಫಿ ಪೌಡರ್ ಸ್ಕ್ರಬ್ಬರ್ ತರ ಯೂಸ್ ಮಾಡ್ಬೋದು. ಏನಮ್ಮ ಏನ್ ಬೇಕು? ಆಪಲ್ ಇದೆ ನೋಡಿ ಫ್ರಿಜ್ ಅಲ್ಲಿ. ತುಂಬಾ ಸ್ಕಿನ್ ಗ್ಲೋ ಆಗಿ ಬರುತ್ತೆ, ಹನಿ ಹಾಕಿರೋದ್ರಿಂದ ಸ್ಮೂತ್ ಆಗಿನೂ ಬರುತ್ತೆ. ಸೊ ಇದನ್ನ ವಾರದಲ್ಲಿ 2 ರಿಂದ 3 ಸತಿ ಯೂಸ್ ಮಾಡ್ಬೋದು. ಕಾಫಿ ಪೌಡರ್ ಅಲ್ಲಿ ತುಂಬಾ ವೆರೈಟೀಸ್ ಆಗಿ ಯೂಸ್ ಮಾಡ್ಬೋದು. ನಾನು ಹಚ್ಕೊಡ್ತೀನಿ. ಒಟ್ಟಾರಾಗಿ ಕಾಫಿ ಪೌಡರ್ ಅನ್ನೋದೊಂದು ಸ್ಕಿನ್ ವೈಟ್ನಿಂಗ್ ಕೂಡ ಮಾಡುತ್ತೆ ಅಂಡ್ ಸ್ಮೂತ್ನಿಂಗ್ ಕೂಡ ಮಾಡುತ್ತೆ. ಸೊ 2-3 ರೀತಿ ಇದರಲ್ಲಿ ಯೂಸ್ ಮಾಡ್ಬೋದು. ಕಡಲೆ ಹಿಟ್ಟು ಕೂಡ ಹಾಕಿ ಯೂಸ್ ಮಾಡ್ಬೋದು. ಇದು ನಾನು ಹನಿ ಹಾಕಿ ಯೂಸ್ ಮಾಡ್ತಾ ಇದ್ದೀನಿ, ಅಂದ್ರೆ ಸ್ಮೂತ್ ಆಗಿ ಬರ್ಲಿ ಅಂತ. ವಿಂಟರ್ ಸೀಸನ್ಗೆ ಹನಿ ಇಸ್ ಅ ಬೆಸ್ಟ್. ಓನಮ್ಮ ಬನ್ನೇರು. ಕಂಪ್ಲೀಟ್ ಆಗಿ ಈ ತರ ಹಚ್ಕೊಂಡು ಒಂದು 10 ರಿಂದ 15 ನಿಮಿಷ ಫುಲ್ ಡ್ರೈ ಆಗೋ ತನಕ ಬಿಡ್ಬೇಕು. ಆಮೇಲೆ ವಾರ್ಮ್ ವಾಟರ್ ಅಲ್ಲಿ ವಾಶ್ ಮಾಡ್ಬೇಕು ಅಷ್ಟೇ. ಒಂದು ಬ್ರೂ ಕಾಫಿ ಫುಲ್ ನೆಕ್ಕಿಗೆ ಮತ್ತೆ ಫೇಸ್ಗೆ ಆಯ್ತು.
ಈಗ ಫುಲ್ ಅಪ್ಲೈ ಮಾಡಾಯ್ತು. ಒಂದ್ 10 ರಿಂದ 15 ನಿಮಿಷ ಫುಲ್ ಡ್ರೈ ಆಗೋ ತನಕ ಬಿಟ್ಬಿಟ್ಟು ವಾರ್ಮ್ ವಾಟರ್ ಅಲ್ಲಿ ವಾಶ್ ಮಾಡಿ ತೋರಿಸ್ತೀನಿ ಯಾವ ತರ ರಿಸಲ್ಟ್ ಬರುತ್ತೆ ಅಂತ. ಸೊ ನೀವು ಕೂಡ ಟ್ರೈ ಮಾಡ್ಬೋದು. ಏನ್ ಮಮ್ಮ ನಿನ್ಗೂ ಹಚ್ಚಲ ಮಮ್ಮ, ನಿನ್ಗೂ ಹಚ್ಲಿದು ಬಿಳಿ ಆಗ್ತೀಯ? ಚಿಕ್ಕ ಮಗನ್ಗಂತೂ ವೈಟ್ ಆಗ್ಬೇಕು ಅಂತ ಆಸೆ. ಹಾಕ್ಲೇನೋ ಬೆಳ್ಳಗಾಗ್ತೀಯ? ಹಾಕ್ಲಾ ಬಾ.